ನಿನ್ನನ್ನ ಕಂಡಾಗ ಒಂದಿಷ್ಟು ಮಾತನಾಡಬೇಕು ಎನ್ನುವುದಾಗಿ ಸಾವಧಾನದಿಂದ ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ. ಅದಲ್ಲದೆ ಹೋದರೆ ನನ್ನ ಮಗನಾಗಿರುವಂತಹ ಜಯಂತನನ್ನು ಅಥವಾ ನಮ್ಮ ದೇವತೆಗಳನ್ನು ನೀನು ಗೆದ್ದಿದ್ದೀಯಾ ಎಂಬಲ್ಲಿಗೆ ನೀನೇನು ಜಯಶಾಲಿ ಅಲ್ಲ. ಯಾಕೆಂದರೆ ನಿನ್ನ ಎದುರಿನಲ್ಲಿ ನಿಂತಿರುವವನು ಈ ದೇವೇಂದ್ರ, ಈ ಸುರಲೋಕಕ್ಕೆ ಅಧೀಶ ಎನ್ನುವುದನ್ನು ನೆನಪಿನಲ್ಲಿರಬೇಕು. ಮುಂಡಾಸುರ, ನೀನು ಯಾವ ಉದ್ದೇಶಕ್ಕೆ ಬಂದಿದ್ದೀಯೋ ಆದರೆ ಸ್ವರ್ಗಲೋಕಕ್ಕೆ ನೀನು ಇಷ್ಟು ಬೇಗ ಬರಬಾರದಾಗಿತ್ತು. ಯಾಕೆಂದ್ರೆ ನಿನ್ನ ಬಗ್ಗೆ ತಿಳಿದಿದ್ದೇನೆ, ಎಲ್ಲಿ ಹೋದರೂ ನೀನೇ ಅಂತೆ. ನಿನ್ನ ಶಕ್ತಿ ಸಾಮರ್ಥ್ಯ ಅಲ್ಲ, ನಿನ್ನ ಪ್ರತಿಭೆಯ ಅನಾವರಣ ಅಷ್ಟು ತಿಳಿದು ಹೆಚ್ಚು ಮಾತನಾಡ್ತೀಯೇನು? ಅಲ್ಲ, ಅದನ್ನು ತಿಳಿದೇ ಹೇಳ್ತಾ ಇದ್ದೇನೆ. ಪತಂಗ ಒಂದು ಚಂದವಾಗಿ ಕಾಣುವಂತಹ ದೀಪವನ್ನ ನೋಡಿ ಓಡೋಡಿ ಬರ್ತದಂತೆ. ಯಾಕೆ? ಅದಕ್ಕೆ ಗೊತ್ತಿರುವುದಿಲ್ಲ. ಆ ದೀಪದ ಮಹಿಮೆ ಚಂದ ಕಾಣುತ್ತದೆ, ಓಡಿ ಬರುತ್ತದೆ, ಮುತ್ತಿಕ್ಕುತ್ತದೆ, ಹೆಣ ಮಾತ್ರದಲ್ಲಿ ತನ್ನ ರೆಕ್ಕೆಯನ್ನು ತನ್ನ ಕೈಕಾಲುಗಳನ್ನು ಕಳೆದುಕೊಳ್ಳುತ್ತದೆ. ಹಾಗೆಯೇ ಈ ಸ್ವರ್ಗ ನೀನು ನಿನ್ನಂತವರಿಗೂ ಬಹಳ ಚಂದವಾಗಿ ಕಾಣಬಹುದು, ಸುಖ ಸಂಪತ್ತಿದೆ, ಅದನ್ನು ಅನುಭವಿಸಬಹುದು. ಹಾಗಲ್ಲವೇ? ಆ ದಿಶೆಯಲ್ಲಿ ನೀನು ಬಂದಿದ್ದರೆ ಪತಂಗದ ರೀತಿಯಲ್ಲಿಯೇ ನಿನ್ನ ಸಾವು ಖಚಿತ. ಹಾಗಾಗಿ ಹೇಳ್ತಾ ಇದ್ದೇನೆ, ನೀನು ಇಲ್ಲಿಯವರೆಗೆ ತೋರಿರುವಂತಹ ನಿನ್ನ ಶಕ್ತಿಯನ್ನು, ಸಾಮರ್ಥ್ಯವನ್ನು, ನಿನ್ನ ಪ್ರತಿಭೆಯನ್ನು ಇನ್ನಷ್ಟು ಕಾಲ ಎಲ್ಲೆಲ್ಲಿ ತೋರಿಸಿದರೆ ಒಳ್ಳೆಯದಾಗುತ್ತಿತ್ತು. ಈಗ ದೇವಲೋಕಕ್ಕೆ ಬಂದ ಮೇಲೆ ಮತ್ತೆ ತಿರುಗಿ ಹೋಗುವುದಕ್ಕೆ ಅವಕಾಶವಿಲ್ಲ. ಇದು ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ. ಬಂದ ಉದ್ದೇಶ ಏನು ಎನ್ನುವುದನ್ನು ಹೇಳಬೇಕು. ಈ ಕಡೆ ನೋಡದೆ ಹಿಂದಿರುಗಿ ಹೋದಂತ ಹೆಚ್ಚು ಮಾತನಾಡುವ ಹುಚ್ಚು ಗುಂಪ ಯಾರು ಕೇಳಿದೆ?
ಗೊತ್ತುಂಟೋ ಲೋಕದಲ್ಲಿ ಹೀಗೂ ಉಂಟೆ. ಯಾಕೆ? ಮಗ ಈಗಾಗಲೇ ತಲೆಸತ್ತು ಬಿದ್ದಿದ್ದಾನೆ. ಸತ್ತ ಮಗನನ್ನು ಅಲ ಬಿದ್ದ ಮಗನನ್ನು ಉಪಚರಿಸುವುದು ಬಿಟ್ಟು ಅವನನ್ನು ಹೊಡೆದು ಹಾಕಿದವನ ಎದುರಿನಲ್ಲಿ ಹೆಚ್ಚು ಮಾತನಾಡುವ ಹುಚ್ಚು ಕೋಪ ಯಾರು ಕೇಳಿದ್ರೆ ಅವ ದೇವೇಂದ್ರ. ಪತಂಗದ ಕಥೆಯಲ್ಲೆಲ್ಲ ನಮ್ಮಲ್ಲಿ ಹೇಳುವುದು ಬೇಡ. ಯಾಕೆ ಗೊತ್ತುಂಟೋ? ನಾವು ಪತಂಗವೂ ಅಲ್ಲ, ನೀನು ಬೆಂಕಿಯೂ ಅಲ್ಲ. ಅಲ್ಲ, ನೀನು ಪತಂಗ ಅಲ್ಲ ಎನ್ನುವುದು ನನಗೆ ಗೊತ್ತಿದೆ. ಮತ್ತೆ ನೀನು ನಿನ್ನಂತವರು ಕೆಲವರು ಬಂದು ಹೀಗೆ ಮಾಡಿದ್ದಾರೆ ಎನ್ನುವುದನ್ನ ಹೇಳಿದ್ದೇನೆ. ನೀನು ಹಾಗಾಗಬಾರದು ಎನ್ನುವ ನೆಲೆಯಲ್ಲಿ ಹೇಳಿ. ಕೆಲವರೆಲ್ಲರೂ ಕೂಡ ಕೆಲವರಾಗಿಯೇ ಇರುವುದಕ್ಕೆ ಸಾಧ್ಯ. ಆದರೆ ಈ ಹುಂಡಾಸುರರಿದ್ದಾರಲ್ಲ, ಆ ಕೆಲವಲ್ಲಿ ಸೇರಿಕೊಳ್ಳುವುದಕ್ಕಾಗುವುದಿಲ್ಲ. ನಾನು ನಮ್ಮದ್ದು ಎನ್ನುವುದು ಒಂದು ತರನಾದಂತಹ ಪ್ರತಿಷ್ಠೆ ನೀನೇ ಲೆಕ್ಕ ಹಾಕಿಕೊಳ್ಳಬೇಕಿತ್ತು. ಯಾಕೆ ಗೊತ್ತುಂಟೋ? ಬೆಂಕಿಯ ಎದುರಿನಲ್ಲಿ ಪತಂಗದ ಲೆಕ್ಕನೆ ಆಟ ನಡೆಯುವುದು ಎನ್ನುವ ಹಾಗೆ. ಆದರೆ ಈ ಹುಂಡಾಸುರ ಬೆಂಕಿಯಲ್ಲಿ ಬಿದ್ದ ಚಿನ್ನ ಎಷ್ಟು ಹಾಕ್ತೇವೋ ಅಷ್ಟು ಹೊಳಿತದೆ. ಗೊತ್ತುಂಟೋ? ನೀವು ಹೇಗೆ ನಡೆಸ್ತೀರಿ ಎನ್ನುವುದರ ಮೇಲೆ ನಮ್ಮ ನಡೆಯುಂಟು. ಅಲ್ಲ, ನಾನೇ ಕೇಳುವುದು ಈ ಮತ್ಸರದ ಅಲ್ಲ ವಂಗಿಯ ಮಾತುಗಳನ್ನಾಡುವ ಭೂಪ ಯಾರು ನೋಡಿದ್ರೆ ದೇವೇಂದ್ರ, ಬಹಳ ಮಾತಾಡ್ತೀಯ. ನಾನು ಬಹಳ ಮಾತಾಡ್ಲಿಲ್ಲ ಇವತ್ತೆ. ಅಯ್ಯ, ಯಾಕೆಂದ್ರೆ ನಿನ್ನ ಪ್ರತಿಭೆಯನ್ನು ನಿನ್ನ ಶಕ್ತಿ ಸಾಮರ್ಥ್ಯವನ್ನು ನೋಡಿ ಎರಡೇ ಮಾತಾಡಿದ್ದೇನೆ. ಅಯ್ಯಪ್ಪ, ನೀನು ಮೆಚ್ಚಿಕೊಂಡಿಯಲ್ಲ, ನಿಜ ಹೇಳು. ಇದು ಮೆಚ್ಚಿಕೊಂಡದ್ದು? ನಿಜವಾಗಿಯೂ ಮೆಚ್ಚಿಕೊಂಡದ್ದು ಅಥವಾ ಮೆಚ್ಚಿಕೊಂಡದ್ದು? ಮೆಚ್ಚಿಕೊಂಡಿದ್ದೇ ಹೌದು. ಮುಂದುವರಿದೆ ಅಂತ ಆದರೆ ಬೆಚ್ಚಿಸುವ ಸಾಮರ್ಥ್ಯವನ್ನು ನಾನು ತೋರಿಸಬೇಕು. ಹಾಗಿದ್ರೆ ಬೆಚ್ಚು ನಾನಲ್ಲ, ಗೊತ್ತಾಯ್ತಾ? ಯಾಕೆ ಗೊತ್ತುಂಟ? ನೀನೇ ಹೇಳಿದ ಹಾಗೆ ನಮ್ಮವರೆಲ್ಲರೂ ನಿಮ್ಮ ಲೋಕದ ಮೇಲೆ ದಾಳಿ ಮಾಡಿದಾಗ, ಪಾಪಿ ಮಗನೇ, ನೀ ದೇವಲೋಕದಲ್ಲಿ ಇದ್ದೀಯೇನ? ಓಡಿ ಹೋಗಿ ಅಡಿಗೆ ಕುಳಿತುಕೊಂಡಂತ ಭೂಪಾಲವೇನು ನೀನು? ಯಾವ್ಯಾವುದೋ ಮೃಗಗಳ ಪಕ್ಷಿಗಳ ರೂಪವನ್ನು ತಾಳಿ ಆ ಹೊತ್ತು ಅಡಿಗಿಕೊಂಡ ಕತೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತೀಯ. ಆ ಕತೆಗೂ ಕಾರಣ ಉಂಟು. ಏನುಂಟು? ಹಾಗಾಗಿ ನಾವು ನಮ್ಮ ದೇವತೆಗಳು ನೀಡಿದಂತಹ ವರಕ್ಕೆ ಹೆದರಿ ಓಡಿದ್ದೆ ಬಿಟ್ರೆ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕಲ್ಲ. ಅಲ್ಲ, ಏನೇ ಆಗಲಿ ಇನ್ನೊಂದು ಮಾತು ಹೇಳಿದ, ನೀನು ನಿನ್ನಂತವರು ಎಷ್ಟೋ ಜನ ಬಂದು ಹೋಗಿದ್ದಾರೆ. ಆದರೆ ಅಂದಿನಿಂದ ಇಂದಿನವರೆಗೂ ಅನಿಪಿಸುತ್ತ ಈ ದೊರೆಯಾಗಿ ಮೆರೆದನು ದೇವೇಂದ್ರ ಮಾತು, ಅದು ನಿನಗೆ ನೆನಪಿರಲಿ. ಪುಣ್ಯಾತ್ಮ, ನೀನ್ ಆಡಿದ ಮಾತು ಹೇಗಾಯ್ತು ಗೊತ್ತುಂಟ? ನೆಲಕ್ಕೆ ಮೀಸೆ ಬಿದ್ರು ಮಣ್ಣಾಗಲಿಲ್ಲ ಅಂತ ಮಾತಾಡ್ತಿದ್ದೀಯ. ಯಾಕೆ ಗೊತ್ತುಂಟ? ಓಡ್ ಹೋದದ್ದು ಹೌದು, ತಂದು ಕುಳಿಸಿದವರು ಯಾರಂತ ಮರೆತು ಹೋಯ್ತೇನ? ನಮಗೆ ಗೊತ್ತುಂಟು. ನಿನ್ನ ಸಾಮರ್ಥ್ಯದಿಂದ ಬಂದು ಕೂದಿದ್ದಲ್ಲ, ಅದು ತ್ರಿಮೂರ್ತಿಗಳ ವರ ಅಲ್ವಾ? ಬೇರೆಯವರ ವರದಲ್ಲಿರುವಂತ ನೀನು, ಬೇರೆಯವರ ಹಂಗಿನಲ್ಲಿರುವಂತ ನೀನು ನನ್ನ ಎದುರಿಗೆ ಮಾತನಾಡ್ತೀಯ. ನೀನು ಬರುವಂತಹ ಉದ್ದೇಶ ಏನು ಎನ್ನುವುದು
ಏನು ಉದ್ದೇಶ ಏನನ್ನುವುದು ಬೇಕಲ್ಲ. ನೀನು ಬಂದಿದ್ದು ಯಾಕೆ? ದೇವಲೋಕದಲ್ಲಿರುವಂತಹ ನನ್ನ ಸತಿಯಾಗಬೇಕೆನಿಸಿಕೊಂಡಿರತಕ್ಕಂತ ಅಶೋಕ ಸುಂದರಿಯನ್ನು ಒಯ್ಯುವುದಕ್ಕೆ ನಾನಿದ್ದೇನೆ. ಅಶೋಕ ಸುಂದರಿಯನ್ನ ಎಳೆಯುವುದಕ್ಕೆ ಬಂದವ. ಹೌದು, ನನ್ನವಳನ್ನಾಗಿಸಿಕೊಳ್ಳಬೇಕೆನ್ನುವಂತ ಹಂಬಳದಿಂದ ನೀನು ಅವಳನ್ನ ಮದುವೆ ಆಗಬೇಕು ಎನ್ನುವ ಆಶೆಯನ್ನು ಹೊತ್ತು ಬಂದವ. ನಿನ್ನ ಆಶೆ ಹೇಗಾಯಿತು ಬಲ್ಲೆಯ? ಹೇಗಾಯಿತು? ನಿದ್ರೆಯಲ್ಲಿ ಕಂಡ ಕನಸಿನಂತೆ ಆಗಿತ್ತು. ಯಾಕೆಂದ್ರೆ ಕೆಲವರೆಲ್ಲ ನಿದ್ದೆಯಲ್ಲಿ ಕನಸನ್ನ ಕಾಣುತ್ತಾರೆ. ದೇವಲೋಕವನ್ನು ಅಲ್ಲರ ಸುಂದರ ಹುಡುಗಿಯನ್ನು ಮದುವೆಯಾದಂತಹ ಅವರೊಡನೆ ಸಂಸಾರ ಮಾಡುವಂತಹ ಅನುಭವವನ್ನು ಹೊಂದುತ್ತಾರೆ. ಆದರೆ ಎಚ್ಚರವಾದಾಗ ಎಲ್ಲವೂ ಮಾಯವಾಗಿ ಹೋಗುತ್ತದೆ. ಹಾಗಾಗಿ ಇದು ಅವಳು ಸಾಮಾನ್ಯಳಲ್ಲ, ಅವಳು ಈ ಇಂಧನ ವಶದಲ್ಲಿರುವಂತಹ ಕುವರಿ. ಅವಳನ್ನ ಯಾವ ಕಾರಣಕ್ಕೂ ನೀನಾಗಿ ಕೊಡಲಾರೆ. ಹಾಗಾಗಿ ನಿನ್ನ ಈ ಆಶೆಯನ್ನ ಬಿಟ್ಟು ನೀನು ಹೊರಟು ಹೋದೆ ಅಂತ ಆದರೆ ಸರಿ, ಅದಿಲ್ಲ ಅಂತ ಆದರೆ ಆಕಾಶದಲ್ಲಿರುವಂತಹ ಹೂವನ್ನ ಒಬ್ಬ ಹೆಣವ ಬಯಸಿದ ಹಾಗಾಯಿತು. ಒಳ್ಳೆ ರೀತಿಯಿಂದ ಹೇಳ್ತೇನೆ, ಇಲ್ಲಿಂದ ಹೊರಟೆ ಆದ್ರೆ ಸರಿ. ಅದಲ್ಲ ಅಂತ ಆದ್ರೆ ಇದು ನನ್ನ ವಜ್ರಾಯುಧಕ್ಕೆ ನಿನ್ನನ್ನು ಬಲಿ ಕೊಡ್ತೇನೆ. ಕೆಲಸವೋ ಸಾಗದ ಕೆಲಸವೋ ಯಾಕೆ ಗೊತ್ತುಂಟಾ ಅಯ್ಯ ನಿನ್ನದಾದಂತಹ ವಾಕ್ಚಾತುರ್ಯ ಉಂಟಲ್ಲ ಅದನ್ನು ನಾನು ಮೆಚ್ಚಿಕೊಳ್ತೇನೆ. ನೀನೇ ಹಾಡಿದ ಹಾಗೆ ದೇವಲೋಕದಲ್ಲಿರುವ
ದೇವ ಕುಸುಮವನ್ನ ಹ, ಬಯಸಿದ ಹಾಗಾಯ್ತು ಅಂತ ಹೇಳಿ. ಹ, ಅಯ್ಯ ದೇವೇಂದ್ರ, ನಿಜವಾಗಿ ಹೇಳು, ಹ, ನೀನು ಪ್ರಯತ್ನ ಪಟ್ಟು ಈ ದೇವಲೋಕವನ್ನು ಪಡೆದುಕೊಂಡದ್ದ ಅಥವಾ ಕೂತಲ್ಲೇ ಬಂದು ನಿನಗೆ ಯಾರು ಕೊಟ್ಟು ಹೋಗಿದ್ದ? ಶತಯಾಗವನ್ನು ಮಾಡುವ ಮೂಲಕ ಆ ಈ ಇಂದ್ರ ಪದವಿಯನ್ನ ಪಡೆದಿದ್ದೇನೆ. ಅಲ್ವಾ? ಹ, ನೀವೆಲ್ಲ ಮಾಡಬೇಕು ಅಂತಾದ್ರೆ ಹ, ಅದು ಪ್ರಶಂಸೆ. ಹ. ನಾವು ಮಾಡುವಾಗ ಅದು ವ್ಯರ್ಥ ಪ್ರಯತ್ನ ಅಲ್ವಾ? ಹಾಗಲ್ಲ, ಹ್ಮ್. ನಾನು ನಿನಗೆ ಆಗಲೇ ಹೇಳಿದ್ದೇನೆ, ಏನು? ನೀನು ಸ್ವರ್ಗಕ್ಕೆ ಬರುವ ಪೂರ್ವದಲ್ಲಿ ಆ. ಅದೆಷ್ಟೋ ಲೋಕಗಳಲ್ಲಿ ನಿನ್ನ ಶಕ್ತಿಯನ್ನು, ಸಾಮರ್ಥ್ಯವನ್ನು ಅಥವಾ ನಿನ್ನ ಪ್ರತಿಭೆಯನ್ನು ಅನಾವರಣಗೊಳಿಸಿದವನು. ಆ. ಇನ್ನೂ ಸ್ವಲ್ಪ ಕಾಲ ಅಲ್ಲಿಯೇ ನಿನ್ನ ಪ್ರತಿಭೆಯನ್ನ ತೋರ್ಪಡಿಸಿದೆ ಅಂತಾದರೆ ಇನ್ನೂ ಹೆಚ್ಚಿನ ಅವಕಾಶ ನಿನಗೆ ಒದಗಿ ಬರುತ್ತಾ ಇತ್ತು. ಅತಳ ಮಿತಳ ಸುತಳ ಪಾತಾಳ ರಸಾತಳ ತಳತಳಗಳಲ್ಲಿಯೂ ಹ. 14 ಲೋಕಗಳನ್ನು ಹ. ಮೆಚ್ಚಿ ಹ. ತೋಳಡಿಯಲ್ಲಿ ಇಡಬೇಕು ಎನ್ನಿಸುವ ತರನಾಗಿ ಹ. ಈ ಧುರಲೋಕದ ಮೇಲೆ ದಾಳಿಯನ್ನಿಟ್ಟಿದ್ದೇನೆ. ತಪ್ಪಲ್ಲ. ಪಾಪಿ ಮಕ್ಕಳೇ, ಹ. ಕೆಲವೆಲ್ಲ ನೀವು ಹಾಗೆ ಹ. ನಮ್ಮಲ್ಲಿಯೇ ಇರಬೇಕು, ಹ. ನಮಗಾಗಿ ಇರಬೇಕು, ಹ. ಸ್ವಾರ್ಥಿಗಳು ನೀವು. ಅಲ್ಲ, ಹಾ. ನಾನು ಹೇಳಿದೆ ಅಲ್ಲ, 100 ಯಾಗವನ್ನ ಮಾಡಿ ಈ ಪದವಿಗೆ ಬಂದಿದ್ದೇನೆ. ಹಾ. ಮತ್ತು ನೀನು ಅಥವಾ ನಿಮ್ಮಂತ ಯುವಕರು ಮಾಡುವುದು ಏನು ತಪ್ಪು ಗೊತ್ತಾ? ಏನು? ಈ ಕ್ಷಣದಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸ್ತೀರಿ, ಆ. ಮರುಕ್ಷಣದಲ್ಲಿ ಉನ್ನತವಾದದನ್ನ ಬಯಸ್ತೀರಿ. ಆ. ಆದರೆ ನಿಜವಾಗಿಯೂ ಹಾಗಲ್ಲ. ಆ. ಮೆಟ್ಟಿಲುಗಳನ್ನ ಹತ್ತಿ ಒಂದೊಂದೇ ಆಗಿ ಹತ್ತಿ ಬರಬೇಕು ಎನ್ನುವುದು ನನ್ನ ಉದ್ದೇಶ. ಆ ದಿಶೆಯಲ್ಲಿ ನೀನು ಇಲ್ಲಿಗೆ ಬಂದವಾಗಿದ್ರೆ ಅದಕ್ಕಾಗಿಯೇ ಹೇಳಿದ್ದು, ಹ. ವಾಕ್ಚತುರ ನೀನು ಎನ್ನುವ ಹಾಗೆ ಹ. ಮೆಟ್ಟಿಲುಗಳನ್ನು ಹತ್ತಿಯೇ ಬರಬೇಕು ಎನ್ನುವಂತ ಮಾತನ್ನಾಡಿದೆಯೇ ಹೊರತು ಹತ್ತಿದ ಮೆಟ್ಟಿಲುಗಳನ್ನು ಮರೆಯಬಾರದು ಎನ್ನುವ ಮಾತುಗಳು ನಿನ್ನಿಂದ ಬರಲಿಲ್ಲ. ನಾವು ಆ ಜಾಯಮಾನಕ್ಕೆ ಸೇರಿದವರೇ ಅಲ್ಲ. ಸರಿ. ನಮಗೆ ಮೇಲೇರಿಸಿದ ಮೆಟ್ಟಿಲು ಯಾವುದು ಕೇಳಿದ್ರೆ ಕೆಲವೊಮ್ಮೆ ಹೀಗೆ ಮಾಡಿ ನೋಡುದು, ಆ ಮೆಟ್ಟಿಲು ಕೆಳಗಿಂದಲೇ ನಾನು ಮೇಲೆ ಬಂದಿದ್ದು ಅಂತ ಹೇಳಿ. ಸರಿ. ಇಷ್ಟುವರೆಗೆ ನಮ್ಮ ಪ್ರಶಂಸೆ ಹೇಗಿದೆ ಗೊತ್ತುಂಟ? ಅವ ನಮ್ಮಿಂದ ಬೆಳೆದ ಅಂತಲೇ ಇದ್ದದ್ದು ಬಿಟ್ರೆ, ನಮ್ಮವರು ನನ್ನನ್ನು ಬೆಳೆಸಿದ್ದೇ ಬಿಟ್ರೆ ನಿಮ್ಮವರೆಲ್ಲ ಹೀಗೆ ತಂದು ಕೊಟ್ಟಿದ್ದಲ್ಲ. ಹಾಗಾಗಿ ಹೇಳಿದ್ರು, ಇವತ್ತು ಕೊಡುವುದೇನಿದ್ರು ಕೂಡ ನಾನು ಹೆಚ್ಚು ಮಾತನಾಡ್ತೀಯ ಅಂತಾದ್ರೆ ಮಗನನ್ನ ಕಳೆದುಕೊಂಡ ನೀನು ದುಃಖಿಸಬೇಕಾಗಿತ್ತು. ನಮ್ಮಂತವರ ದಾಳಿಗೆ ತುತ್ತಾಗುವ ಮುನ್ನ ಪ್ರಗಗಳ ತೆರನಾಗಿ ಅಲ್ಲಲ್ಲಿ ಅಡಗಿಕೊಳ್ಳುವ ಪುಣ್ಯಾತ್ಮ ಇವತ್ತು ನನಗೆ ವಿಶ್ವಾಸ ಉಂಟು, ನನ್ನ ಮಗ ಸಾಯಲಿಲ್ಲ ಅಂತ ಹೇಳಿ. ಯಾಕಂದ್ರೆ ನಮಗೆ ಸಾವಿಲ್ಲ, ನನ್ನ ಮಗ ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ. ಅದನ್ನ ತೀರಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ನಿಮಗೆ ಸಾವಿಲ್ಲ? ನನ್ನ ಮೂರ್ಛೆ ಹೋಗುವ ಮೂಲಕ ನನ್ನ ಮಗನನ್ನ ಏಳಿಸುವುದಕ್ಕೆ ಮುಂದಾಗಿ ನಿಂತಿದ್ದೇನೆ. ಸಾವಿಲ್ಲದಿದ್ರು ಕೂಡ ಸೋಲಿಲ್ಲ ಅಂತ ಆಗುವುದಿಲ್ವಲ್ಲ? ಮೊದಲು ಯಾವಾಗ್ಲೂ ಅಪ್ಪು ಹೋಗ್ಬೇಕು, ಆಮೇಲೆ ಮಗ ಹೋಗ್ಬೇಕು. ಹೋದ ಮಗನನ್ನು ನೆನೆಸಿ ನೀನ್ ಇರ್ತೀಯಾದ ಅಂತಾದ್ರೆ ನೀನಿದ್ದು ಏನು ಪ್ರಯೋಜನ?